ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ, ಕಲಬುರಗಿ, ಉತ್ತರ ವಲಯ. ಪ್ರವಾಸವೆಂದರೆ ಹೊಸ ಅನುಭವಗಳ ಸಂಗಮ. ಪ್ರವಾಸದ ಮಹತ್ವವೆಂದರೆ ಅದು ಕೇವಲ ಮನರಂಜನೆಯಲ್ಲ, ಬದಲಿಗೆ ಕಲಿಯುವಿಕೆ, ಅನುಭವ ಮತ್ತು ವ್ಯಕ್ತಿತ್ವ ವಿಕಸನದ ಒಂದು ಭಾಗವಾಗಿದೆ. ದಿನಾಂಕ 8/12/2025 ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸಕ್ಕಾಗಿ ಚಿತ್ರದುರ್ಗದ ಕೋಟೆಗೆ ಹೋಗಿ ಅಲ್ಲಿನ ಕೋಟೆ ನೋಡಿ ಓಬವ್ವನನ್ನು ನೆನೆದು ಅಲ್ಲಿನ ಕಥೆಯನ್ನು ಕೇಳಿ ತಿಳಿದುಕೊಂಡೆವು. ಚಿತ್ರದುರ್ಗದ ಕೋಟೆಯು ಕರ್ನಾಟಕದ ಅತ್ಯಂತ ಪ್ರಬಲ ಮತ್ತು ಐತಿಹಾಸಿಕ ಕೋಟೆಗಳಲ್ಲಿ ಒಂದಾಗಿದೆ. ಇದನ್ನು ಕಲ್ಲಿನ ಕೋಟೆ ಅಥವಾ ಉಕ್ಕಿನ ಕೋಟೆ, 7 ಸುತ್ತಿನ ಕೋಟೆ ಎಂದು ಕರೆಯುತ್ತಾರೆ. ಕೋಟೆಯ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ವೀರ ಮದಕರಿ ನಾಯಕನ ಶೌರ್ಯದ ಕಥೆಗಳಿಗೆ ಹೆಸರುವಾಸಿಯಾಗಿದೆ. 18ನೇ ಶತಮಾನದ ಕರ್ನಾಟಕದ ಚಿತ್ರದುರ್ಗದ ಕೋಟೆಯ ಒಬ್ಬ ವೀರ ಮಹಿಳೆ ಹೈದರಾಲಿ ಸೈನಿಕರ ವಿರುದ್ಧ ಒಬ್ಬಂಟಿಯಾಗಿ ಹೋರಾಡಿ ಕೋಟೆಯನ್ನು ರಕ್ಷಿಸಲು ಹೈದರಾಲಿಯ ಸೈನ್ಯದೊಡನೆ ಹೋರಾಡಿ ಜಯಗಳಿಸಿ ಮಡಿದಳು ಆ ವೀರವನಿಕೆ ಓಬವ್ವ. ನಮ್ಮ ಮಕ್ಕಳು ಕೋಟೆಯನ್ನು ನೋಡಿ ಆನಂದಿಸಿ ಹಾಡನ್ನು ಹಾಡಿ ನಲಿದಾಡಿದರು. ತಾವುಗಳೂ ಸಹ ನೋಡಿ ಹಾರೈಸಿ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲುಗು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲುಗು ಬೆಚ್ಚದ ಉಕ್ಕಿನ ಕೋಟೆ. ಮದಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರು ಅರಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಲು. ವೈರಿ ಚಿಂತೆಯು ಬಸವಳಿದ ದಾರಿ ಕಾಣದೆ ಮಂಕಾದ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿ ಚರಿತೆಯ ನಾನು ಹಾಡುವೆ. ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ ದಿಕ್ಕಿನಲ್ಲಿ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ನಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿ ಚರಿತೆಯ ನಾನು ಹಾಡುವೆ. ಕೈಗೆ ಸಿಕ್ಕಿದ ವನಕೆ ಹಿಡಿದಳು, ವೀರಗಚ್ಚೆಯ ಹಾಕಿ ನಿಂತಳು. ದುರ್ಗಿಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನತೆಯ ಓಬವ್ವ, ದುರ್ಗವು ಮರೆಯದ ಓಬವ್ವ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿ ಚರಿತೆಯ ನಾನು ಹಾಡುವೆ. ತೆವಳುತ್ತವಳಗೆ ಬರುತ್ತಿರ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ. ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ. ವೈರಿ ರುಂಡ ಚಂಡಾಡಿದಳು, ರಕುತದ ಕೂಡಿ ಹರಿಸಿದಳು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿ ಚರಿತೆಯ ನಾನು ಹಾಡುವೆ. ಸತಿಯ ಹುಡುಕುತ್ತ ಕಾವಲಿನವನು ಗುಪ್ತದಾರದ ಬಳಿಗೆ ಬಂದನು. ಮಾತು ಹೊರಡದೆ ಬೆಚ್ಚಿ ನಿಂತನು, ಹೆಣದ ರಾಶಿಯ ಬಳಿಯ ಕಂಡನು. ರಣಚಂಡಿ ಅವತಾರವನು ರಣಕಳೆಯನ್ನು ಊದುತ್ತರಿರಲು. ಸಾಗರದಂತೆ ಸೈನ್ಯ ನುಗ್ಗಲು, ವೈರಿ ಪಡೆಯು ನಿಶ್ಶೇಷವಾಗಲು. ಕಾಳಗದಲ್ಲಿ ಜಯವನ್ನು ತರಲು ಅಮರಳಾದಳು ಓಬವ್ವ. ಚಿತ್ರದುರ್ಗದ ಓಬವ್ವ. ಕನ್ನಡ ನಾಡಿನ ವೀರರಮಣಿ
ರಮಣೀಯ ಗಂಡು ಭೂಮಿಯ ವೀರನಾರಿ ಚರಿತೆಯ ನಾನು ಆಡುವೆ. ಧನ್ಯವಾದಗಳು.